ಮಂಡಿ ನೋವು, ಕುತ್ತಿಗೆ ನೋವು, ಸೊಂಟ ನೋವು, ನರಕ ಸದೃಶ. ಕಂಪ್ರೆಸ್ ಆದಾಗ ರಕ್ತ ಸಂಚಾರ ತೊಂದರೆ ಉಂಟಾದ್ರೆ ಸ್ಟ್ರೋಕ್ ಆಗ್ಬಿಡುತ್ತೆ. ಕತ್ತು ನೋವಿದ್ರೆ ಈ ರೀತಿ ನೆಕ್ ರೊಟೇಷನ್ ಮಾಡೋದು. ಸೊಂಟ ನೋವಿನ ಸಮಸ್ಯೆ ಇರೋರು ಈ ಭಾಗದಲ್ಲಿ ಇಲ್ಲಿ ಜಾಸ್ತಿ ಚೆನ್ನಾಗಿ ಜೋರ ಪ್ರೆಸ್ ಮಾಡಬೇಕು. ಮಂಡಿ ನೋವಿದ್ರೆ ಈ ಭಾಗ ಹೆಚ್ಚಾಗಿ ಹೆಣ್ಮಕ್ಳಿಗೆ ವೆರಿಕೋಸಿನ ಮಂಡಿ ನೋವು ಬರೋದು, ಸೊಂಟ ನೋವು ಬರೋದು ಇದಕ್ಕೆ ಅಡಿಗೆ ಮನೆಯಲ್ಲಿ ನಿಂತು ಕೆಲಸ ಮಾಡೋದ್ರಿಂದ ಇಲ್ಲಿ ನಾವು ಪ್ರೆಸ್ ಮಾಡೋದ್ರಿಂದ ಮೊಣಕಾಲು ನೋವಿನ ಸಮಸ್ಯೆನ ಕಡಿಮೆ ಮಾಡ್ಕೊಳ್ಬಹುದು. ಆ ಎಣ್ಣೆ ಹಚ್ಚಿ ನೀವು ಮಸಾಜ್ ಮಾಡಿ ದಿ ಬೆಸ್ಟ್ ವರ್ಲ್ಡ್ ನಂಬರ್ 1 ಆಯಿಲ್ ಅಂತ ಅದನ್ನ ನಾವು ಕರಿಬಹುದು. ಬೆನ್ನು ನೋವು, ಕುತ್ತಿಗೆ ನೋವು, ಮೊಣಕಾಲು ನೋವು ಇದಕ್ಕೆ ಆಪರೇಷನ್ ಮಾಡೋದು ಅತ್ಯಂತ ಅಪಾಯಕಾರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ, ಮುರಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮಂಡಿ ನೋವು, ಕುತ್ತಿಗೆ ನೋವು ಹಾಗೂ ಸೊಂಟ ನೋವು ಈ 3 ಸಮಸ್ಯೆಗಳಿಗೆ ಮನೆ ಮದ್ದನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಮನುಷ್ಯನ ಶರೀರದಲ್ಲಿ ಮೇಜರ್ ಜಾಯಿಂಟ್ಸ್ ಇವುಗಳಿಗೆ ಸಮಸ್ಯೆ ಆದರೆ ಮನುಷ್ಯ ಬೆಡ್ ರಿಡನ್ ಆಗ್ತಾನೆ. ಬೆಡ್ ರಿಡನ್ ಆಗಿರೋ ಮನುಷ್ಯನ ಜೀವನ ನರಕ ಸದೃಶ. ಮನುಷ್ಯ ಹಾಸಿಗೆ ಹಿಡಿದು ಅವನ ಮಲಮೂತ್ರಗಳನ್ನ ಬೇರೆಯವರು ಸ್ವಚ್ಛ ಮಾಡೋದಂದ್ರೆ ಅದು ನರಕನೇ. ಹಾಗೂ ಮಲಗದಾಗ ಏನಾಗ್ತದೆ, ನಡೀತಾ ಇರೋ ಮನುಷ್ಯ ಮಲಗದಲ್ಲೇ ಇರಬೇಕಂದ್ರೆ ಏನಾಗ್ತದೆ, ಚರ್ಮ ಕೀಳ್ತದೆ, ಚರ್ಮ ಸೀಳ್ತದೆ, ತೂತುಗಳು ಬೀಳ್ತವೆ, ರಕ್ತಸ್ರಾವ, ಅದಕ್ಕೆ ಬೆಡ್ ಸೋರಿಂಗ್ ಅಂತ ಕರೀತಾರೆ. ಅದನ್ನ ಊಹೆ ಮಾಡ್ಕೊಂಡ್ರು ಭಯ ಅನ್ಸುತ್ತೆ. ಈ ಯಾಕೆ ಹೇಳ್ತೇನೆ ಅಂದ್ರೆ, ಈ ಕತ್ತು ನೋವಿನ ಸಮಸ್ಯೆ ಅಂತೇಳಿ ನೆಗ್ಲೆಕ್ಟ್ ಮಾಡಂಗಿಲ್ಲ. ಇಲ್ಲೇನಾಗಿರುತ್ತೆ, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಥವಾ ಡಿಸ್ಕ್ ಸ್ಲಿಪ್ ಬಲ್ಜ್ ಏನೋ ಒಂದಾಗಿರುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ, ಆ ಕಂಪ್ರೆಸ್ ಆದಾಗ ಮೆದುಳಿಗೆ ಸರಿಯಾಗಿ ರಕ್ತ ಸಂಚಾರ ಆಗದೆ ಇದ್ರೆ ಅದು ಇಮ್ಮಿಡಿಯೇಟ್ ಆಗಿ ಅಲ್ಲಿ ಬ್ಲಡ್ ಕ್ಲಾಟ್ ಆದ್ರೆ, ಏನಾದ್ರೂ ಅಲ್ಲಿ ರಕ್ತ ಸಂಚಾರ ತೊಂದರೆ ಉಂಟಾದ್ರೆ ಸ್ಟ್ರೋಕ್ ಆಗ್ಬಿಡ್ತದೆ. ಕೆಳಗಡೆ ಸಯಾಟಿಕಾ ಪೇನ್ ಅಂತ ಹೇಳ್ತಾರೆ, ಅಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ, ಡಿಸ್ಕ್ ಸ್ಲಿಪ್ ಆಗಿದೆ ಅಂತ ಹೇಳ್ತಾರೆ, ಲಂಬರ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತಾರೆ. ಅದರಿಂದನೂ ಕೂಡ ಕಾಲಿಗೆ ರಕ್ತ ಸಂಚಾರ ತೊಂದರೆ ಆಗಿ ಕಾಲು ಸ್ವಾಧೀನ ಕಳ್ಕೊಳ್ಳುತ್ತೆ. ಮೊಣಕಾಲಿನಲ್ಲಿ ಕಾರ್ಟಿಲೇಜ್ ಅಂಶ ಸೌದೋಗಿ ಮೆನಸ್ಕಸ್ ತುಂಬಾ ವೀಕ್ ಆಗ್ತಾ, ಕೆಲವೊಮ್ಮೆ ಮೆನಸ್ಕಸ್ ಕಟ್ ಆಗ್ತದೆ, ಕೆಲವೊಮ್ಮೆ ಮೊಣಕಾಲೇ ಲಾಕ್ ಆಗ್ಬಿಡ್ತದೆ, ಅಲ್ಲಿ ಫ್ಲೂಯಿಡ್ ಕಡಿಮೆ ಆಗಿದೆ, ಗ್ರೀಸ್ ಕಡಿಮೆ ಆಗಿದೆ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಸಮಸ್ಯೆಯಿಂದ ಏನಾಗ್ತದೆ, ಮೊಣಕಾಲು ನಡಿಲಿಕ್ಕೆ ಆಗದಿರಷ್ಟು ತೊಂದರೆ ಉಂಟಾಗ್ತದೆ. ಅದು ಕೂಡ ಬಹಳ ದೊಡ್ಡ ಅಪಾಯ. ಹೀಗೆ ಯಾಕೆ ಮೇಜರ್ ಸಮಸ್ಯೆಗಳಂದ್ರೆ, ಮೊಣಕಾಲು ಚೆನ್ನಾಗಿದ್ರೆ ನಡಿಬಹುದು, ಸೊಂಟ ಕುತ್ತಿಗೆ ಚೆನ್ನಾಗಿದ್ರೆ ನಡಿಬಹುದು, ಕೂರ್ಬೋದು. ಇಲ್ಲಾಂದ್ರೆ ಕೂರ್ಲಿಕ್ಕೂ ಆಗೋದಿಲ್ಲ, ನಡಿಲಿಕ್ಕೂ ಆಗೋದಿಲ್ಲ, ಮಲಗಬೇಕಾಗ್ತದೆ. ಒಬ್ಬ ಮನುಷ್ಯ ಸಾಯೋವರೆಗೂ ನಡೀತಾ ಇರಬೇಕು, ಅಂದ್ರೆ ಅವನ ಜೀವನ ಸರಿಯಾಗಿ ನಡೀತದೆ. ಆ ಮನುಷ್ಯ ಹಾಸಿಗೆಲೆ ಎಲ್ಲ ಆಗ್ಬೇಕಂದ್ರೆ ಕಷ್ಟ. ಅದಕ್ಕೆ ಈ 3 ಜಾಯಿಂಟ್ಸ್ಗಳಿಗೆ ತೊಂದರೆ ಬಂದ್ರೆ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಪ್ರಾರಂಭಿಕ ಹಂತದಲ್ಲಿ ಅದನ್ನ ನೀವು ಮನೆಮದ್ದು ಮೂಲಕ ಸರಿ ಮಾಡ್ಕೊಳ್ಬಹುದು. ಇಲ್ಲ ಸಮಸ್ಯೆ ತುಂಬಾ ವೃದ್ಧಿಯಾಗಿದೆ ಅಂದ್ರೆ ಅದಕ್ಕೆ ಬಹಳ ಬೇಗ ನೀವು ಪಂಚಕರ್ಮ ಚಿಕಿತ್ಸೆಯನ್ನ ತೆಗೆದುಕೊಳ್ಳಬೇಕಾಗ್ತದೆ. ಅದು ಪ್ರಾರಂಭಿಕ ಹಂತದಲ್ಲಿ ಇದ್ರೆ ಅದಕ್ಕೆ ಏನು ಮನೆಮದ್ದು ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ಇವತ್ತು ತಿಳಿಸ್ಕೊಡ್ತೇವೆ. ಕತ್ತು ನೋವಿದ್ರೆ ಈ ರೀತಿ ನೆಕ್ ರೊಟೇಷನ್ ಮಾಡೋದು, ಆಮೇಲೆ ಹಿಂಗೆ ಉಸಿರನ್ನು ತಗೊಂಡು ಉಸಿರು ಬಿಗಿ ಹಿಡಿದು ಕತ್ತಿನಿಂದ ತಲೆಯಿಂದ ಕತ್ತನ್ನ ಹೀಗೆ ಪ್ರೆಸ್ ಮಾಡೋದು, ಹಿಂದೆ ಅದೇ ರೀತಿ ಮುಂದೆ, ಹೀಗೆ 4 ಕಡೆಯಿಂದ ಒಂದು 5-10 ಬಾರಿ ಅಭ್ಯಾಸ ಮಾಡೋದು. ಇದು ಕಂಪ್ಲೀಟ್ ಆಗಿ ಕುತ್ತಿಗೆಯ ವ್ಯಾಯಾಮ. ಹಾಗೂ ಈ ಭಾಗದಲ್ಲಿ ಇಲ್ಲಿ ಪ್ರೆಸ್ ಮಾಡೋದ್ರಿಂದ ಕತ್ ನೋವಿನ ಸಮಸ್ಯೆ ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗುತ್ತೆ. ಎಷ್ಟೇ ಕತ್ ನೋವಿದ್ರು ಕೂಡ ಇಲ್ಲಿ ಪ್ರೆಸ್ ಮಾಡಿ ನೋಡಿ ಬೇಕಾದ್ರೆ ಗುಣ ಆಗ್ತದೆ. ಅಕ್ಯುಪ್ರೆಷರ್ ಕಡಿಮೆ ಪ್ರಮಾಣದಲ್ಲಿದ್ರೆ ಇವೆಲ್ಲ ಮಾಡಿಕೊಂಡು ಕೆಲವೊಂದಿಷ್ಟು ಲೇಪನವನ್ನ ಹೇಳ್ತೇನೆ. ಕುತ್ತಿಗೆಗೆ, ಸೊಂಟಕ್ಕೆ, ಮೊಣಕಾಲಿಗೆ ಈ 3 ಸಮಸ್ಯೆಗಳಿಗೂ ಕೂಡ ಒಂದು ಲೇಪನವನ್ನು ಕೊನೆಗೆ ಹೇಳ್ತೇನೆ. ಅದನ್ನ ಆ ಪಟ್ಟನ್ನು ಹಾಕೊಳ್ಳೋದ್ರಿಂದ ಆ ಸಮಸ್ಯೆಗಳಿಂದ ತಾವು ಹೊರಗಡೆ ಬರಬಹುದು. ಇನ್ನು ಇದಾದ್ಮೇಲೆ ಸೊಂಟ ನೋವಿನ ಸಮಸ್ಯೆ ಇರೋರು ಈ ಭಾಗದಲ್ಲಿ, ಈ ಮಧ್ಯದ ಬೆರಳು ಮತ್ತೆ ಉಂಗುರು ಬೆರಳಿನ ಮಧ್ಯ ಭಾಗದಲ್ಲಿ ಇಲ್ಲಿ ಜಾಸ್ತಿ ಚೆನ್ನಾಗಿ ಜೋರ ಪ್ರೆಸ್ ಮಾಡಬೇಕು. ಇದು ಅಕ್ಯುಪ್ರೆಷರ್ ಪಾಯಿಂಟ್. ಆಮೇಲೆ ಇಲ್ಲಿ ಈ ಹೆಬ್ಬೆರಳಿನ ಕೆಳ ಭಾಗದಲ್ಲಿ ಇಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಹೀಗೆ ಇದು ಮಾಡಬೇಕು. ಇದು ಬೆನ್ನುವಿನ ಸಮಸ್ಯೆ ಅಂದ್ರೆ ಸೊಂಟ ನೋವಿನ ಸಮಸ್ಯೆಯಿಂದ ನಮ್ಮನ್ನ ಸರಿಪಡಿಸುವ ಅಕ್ಯುಪ್ರೆಷರ್ ಪಾಯಿಂಟ್ಸ್. ಹಾಗೆ ಮಂಡಿ ನೋವಿದ್ರೆ ಈ ಭಾಗ ಅಂದ್ರೆ ತೋರು ಬೆರಳು ಮತ್ತೆ ಕಿರು ಬೆರಳನ್ನು ಬಿಟ್ಟು ಮಧ್ಯದ ಬೆರಳು, ಉಂಗುರು ಬೆರಳಿನ ಈ ಒಂದು ಕೀಲು ಇಲ್ಲಿ ನಾವು ಪ್ರೆಸ್ ಮಾಡೋದ್ರಿಂದ ಮೊಣಕಾಲು ನೋವಿನ ಸಮಸ್ಯೆನ ಕಡಿಮೆ ಮಾಡ್ಕೊಳ್ಬಹುದು. ಹೀಗೆ ಪ್ರೆಸ್ ಮಾಡ್ಕೊಳ್ಳೋದು, ಹೀಗೆ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಒಂದು 55 ಬಾರಿ ಮಾಡೋದು 2 ಬೆರಳಿಗೆ. ಇದರಿಂದ ರಿಲೀಫ್ ಸಿಗ್ತದೆ ನಮಗೆ. ಇದಿಷ್ಟು ಮಾಡೋದು. ಮೊಣಕಾಲಿನ ಎಕ್ಸರ್ಸೈಸ್ ಅನ್ನು ಕೂಡ ನಾವು ಒಂದು ಎಪಿಸೋಡ್ನಲ್ಲಿ ಹೇಳಿದ್ದೇವೆ, ಅದನ್ನು ಕೂಡ ತಾವು ಮಾಡ್ಕೊಳ್ಬಹುದು. ಹಾಗೆ ಇವೆಲ್ಲ ಮಾಡಿ ಒಂದು ಮನೆ ಮದ್ದನ್ನು ಬಳಸೋದು. ಮುಖ್ಯವಾಗಿ ಈ ಸಮಸ್ಯೆ ವಾತಜನ್ಯವಾಗಿ ಬಂದಿರುತ್ತೆ. ಶರೀರದಲ್ಲಿ ವಾತ ವಿಕಾರದಿಂದ ಇಂತಹ ಒಂದು ವೃಕ್ಷತೆ ಹೆಚ್ಚಿಗೆ ಆಗಿ ಈ ಒಂದು ಸಮಸ್ಯೆಗಳು ಹೆಚ್ಚಾಗ್ತವೆ. ಎಲ್ಲೇ ನೋವು ಬರಬೇಕಂದ್ರೆ ವಾತನೇ ಮೂಲ ಕಾರಣ.
ಇನ್ನು ಕೆಲವೊಂದಿಷ್ಟು ಲೈಫ್ ಸ್ಟೈಲ್ ಸರಿಯಾಗಿಲ್ಲ ನಮ್ಮದು. ಅಂದರೆ ನಿಂತು ಅಡುಗೆ ಮಾಡೋದು, ನಿಂತು ಕೆಲಸ ಮಾಡೋದು, ಒಬೆಸಿಟಿ ತುಂಬ ತೂಕ ಜಾಸ್ತಿ ಆಗೋದು, ಇದರಿಂದ ಮೊಣಕಾಲಿಗೆ ಸೊಂಟಕ್ಕೆ ಎಲ್ಲ ಒತ್ತಡ ಜಾಸ್ತಿಯಾಗಿ ಸೊಂಟ ನೋವು ಮೊಣಕಾಲು ನೋವು ಬರ್ತದೆ. ಹೆಚ್ಚು ಕಂಪ್ಯೂಟರ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದೇ ಒಂದು ಕತ್ತನ್ನು ಅಲಗಾಡಿಸ್ದೆ ಒಂದೇ ಕಡೆ ಇಟ್ಕೊಂಡು ಕತ್ತನ್ನು ಹಿಂಗೆ ಕೆಲಸ ಮಾಡೋರಿಗೆ ಕೂಡ ಕತ್ತು ನೋವಿನ ಸಮಸ್ಯೆ ಬರ್ತದೆ. ಇಂಥವೆಲ್ಲ ಸಮಸ್ಯೆಗಳಿದ್ದಾಗ ಹೆಚ್ಚಾಗಿ ಡ್ರೈವರ್ಗಳಿಗೆ ಆಫೀಸ್ನಲ್ಲಿ ಕೆಲಸ ಮಾಡೋರಿಗೆ ಕತ್ತು ನೋವು ಜಾಸ್ತಿ ಬರೋದು ಇದಕ್ಕೆ. ಅದನ್ನು ಸ್ವಲ್ಪ ನೀವು ಸರಿ ಮಾಡ್ಕೊಳ್ಬೇಕು. ಅವಾಗ ಎಕ್ಸಸೈಸು ಅದನ್ನೆಲ್ಲ ಸ್ವಲ್ಪ ರೂಢಿಸ್ಕೊಳ್ಬೇಕು. ಒಂದೇ ಕಡೆ ಕುಂತು ಕೆಲಸ ಮಾಡೋರು 1-2 ತಾಸಿಗೆ 1 ತಾಸಿಗೆ ಸ್ವಲ್ಪ ಎದ್ದು ವಾಕಿಂಗ್ ಮಾಡೋ ರೂಢಿ ಇಟ್ಕೋಬೇಕು. ಇಷ್ಟು ಮಾಡಿ ಆಮೇಲೆ ಅಡುಗೆ ಮನೆಯನ್ನು ಬದಲಾಯಿಸಲೇಬೇಕು. ಗ್ಯಾಸನ್ನು ಕೆಳಗಡೆ ಇಟ್ಕೊಳ್ಬೇಕು. ಆ ಒಂದು ಸ್ಟವನ್ನು ಕೆಳಗಡೆ ಕುತ್ಕೊಂಡು ಅಡುಗೆ ಮಾಡಬೇಕು. ಹೆಣ್ಮಕ್ಳು ಹೆಚ್ಚಾಗಿ ಹೆಣ್ಮಕ್ಳಿಗೆ ವೆರಿಕೋಸುವೇನು ಮಂಡಿ ನೋವು ಬರೋದು, ಸೊಂಟ ನೋವು ಬರೋದು ಇದಕ್ಕೆ ಅಡುಗೆ ಮನೆಯಲ್ಲಿ ನಿಂತು ಕೆಲಸ ಮಾಡೋದ್ರಿಂದ. ಹಾಗೆ ಅದನ್ನೆಲ್ಲ ಸರಿಪಡಿಸ್ಕೊಳ್ಬೇಕು. ಇಷ್ಟೆಲ್ಲ ಸರಿಪಡಿಸ್ಕೊಂಡು ಒಂದು ಮನೆ ಮದ್ದು ಕೂಡ ಬಳಸೋದು. ಅದೇನೆಂದರೆ ಅತಿ ಬಲದ ಎಲೆಗಳು, ಆಮೇಲೆ ಎಕ್ಕದೆಲೆ, ನುಗ್ಗೆ ಎಲೆ, ಲಕ್ಕಿ ಸೊಪ್ಪು, ಹರಳೆಲೆ, ಅದರ ಜೊತೆಗೆ ಉಮ್ಮತ್ತಿ ಗಿಡದ ಎಲೆ, ಈ ಎಲ್ಲಾ ಎಲೆಗಳನ್ನ ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ಬೇಕು. ಎಲ್ಲವನ್ನು ಅದನ್ನ ಒಂದು ಅರ್ಧ ಕೆಜಿ ಅಷ್ಟು ತೆಗೆದುಕೊಳ್ಳಿ. ಆ ಎಲೆಯನ್ನು ತೆಗೆದುಕೊಂಡು ಎಲ್ಲಾ ಎಲೆಗಳನ್ನು ಅರ್ಧ ಕೆಜಿ ತೆಗೆದುಕೊಂಡು ಚೆನ್ನಾಗಿ ರುಬ್ಬಿದ್ರೆ ಒಂದಿಷ್ಟು ಪೇಸ್ಟ್ ಆಗ್ತದೆ. ಒಂದು 3.5-4 ಕೆಜಿ ಅಷ್ಟು ಪೇಸ್ಟ್ ಆಗ್ಬಿಡ್ತದೆ. ಅದನ್ನ ಏನ್ ಮಾಡ್ಬೇಕಂದ್ರೆ ಒಂದು ಬಟ್ಟೆಗೆ ಹಾಕಿ ಚೆನ್ನಾಗಿ ಅದರ ರಸ ಹಿಂಡ್ಕೊಳ್ಳಿ. ಮತ್ತೊಂದ್ಸಲಿ ಅದನ್ನ ನೀರು ಹಾಕಿ ರುಬ್ಬಿ ಮತ್ತೊಂದ್ಸರಿ ರಸ ಹಿಂಡ್ಕೊಳ್ಳಿ. ಆ ಸ್ವರಸವನ್ನ ಮಾತ್ರ ತೆಗೆದುಕೊಳ್ಳಿ. ಎಕ್ಸ್ಟ್ರಾಕ್ಟ್ ಅಂತಾರೆ ಅದಕ್ಕೆ. ಆ ರಸವನ್ನ ಏನ್ ಮಾಡಿ ಅಂತ ಹೇಳಿದ್ರೆ ನೀವು ಒಂದು 2 ಲೀಟರ್ ಎಳ್ಳೆಣ್ಣೆಗೆ ಹಾಕಿ ಕುದಿಸಿ ಆ ರಸ ಎಲ್ಲ ಹೋಗೋದ್ರಲ್ಲಿ ಔಷಧಿ ಸತ್ವಗಳು ಅದರಲ್ಲಿ ಎಣ್ಣೆಯಲ್ಲಿ ಸೇರ್ಕೊಳ್ತವೆ. ಆ ಎಣ್ಣೆ ಹಚ್ಚಿ ನೀವು ಮಸಾಜ್ ಮಾಡಿ ದಿ ಬೆಸ್ಟ್ ವರ್ಲ್ಡ್ ನಂಬರ್ 1 ಪೇನ್ ರಿಲೀಫ್, ಪೇನ್ ಕಿಲ್ಲರ್, ಪೇನ್ ಮ್ಯಾನೇಜ್ಮೆಂಟ್ ಆಯಿಲ್ ಅಂತ ಅದನ್ನ ನಾವು ಕರಿಬಹುದು. ಅದೆಲ್ಲ ಕುದ್ದಾದ್ಮೇಲೆ ಅದರಲ್ಲಿ ಬೇಕಾದ್ರೆ ಸ್ವಲ್ಪ 100 ಗ್ರಾಮ್ 200 ಗ್ರಾಮ್ ಪಚ್ಚಕರ್ಪೂರದ ಪುಡಿ ಹಾಕಬಹುದು. 100 ml ಅಷ್ಟು ನೀಲಗಿರಿ ತೈಲವನ್ನು ಕೂಡ ಹಾಕ್ಬೋದು. ಇದಿಷ್ಟು ಮಾಡ್ಕೊಳ್ಳಿ. ಇವೆಲ್ಲ ಎಲೆಗಳನ್ನ ಏನ್ ಮಾಡ್ಬೋದು ಅಂದ್ರೆ ಒಂದೊಂದು ಹಿಡಿ ರುಬ್ಬಿ ಪೇಸ್ಟ್ ಮಾಡ್ಕೊಂಡು ಅದನ್ನ ಅದರಲ್ಲಿ ಒಂದು ಹಿಡಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊಂಡು ಅದನ್ನ ಹರಳೆಣ್ಣೆಯಲ್ಲಿ ಹಾಕಿ ಅದನ್ನ ಪೇಸ್ಟ್ ಅನ್ನ ಹುರಿದು ಆ ಪೇಸ್ಟ್ ಅನ್ನ ಬಿಸಿ ಮಾಡ್ಕೊಂಡು ಎಲ್ಲಿ ನೋವಿರುತ್ತೋ ಆ ಭಾಗಕ್ಕೆ ಪಟ್ಟು ಕೂಡ ಹಾಕ್ಬೋದು. ಹಾಕೊಂಡು ರಾತ್ರಿ ಹಾಕೊಂಡು ಮಲ್ಕೊಳ್ಳೋದು. ಆ ಎಣ್ಣೆಯಿಂದ ಮಸಾಜ್ ಮಾಡ್ಕೊಂಡು ಆ ಪಟ್ಟು ಹಾಕೊಂಡು ಮಲ್ಕೊಳ್ಳೋದು. ಬೆಳಗ್ಗೆದ್ದು ಅದ್ರ ಮೇಲೆ ಬಿಸಿನೀರು ಹಾಕೊಳ್ಳೋದು. ಇಷ್ಟು ಮಾಡಿದ್ರೆ ಒಂದು ಪ್ರಾರಂಭಿಕ ಹಂತದಲ್ಲಿದ್ದರೆ ಸೊಂಟ ನೋವು, ಮಂಡಿ ನೋವು, ಕುತ್ತಿಗೆ ನೋವು 1 ವಾರದಲ್ಲಿನೇ ಕಮ್ಮಿ ಆಗ್ಬಿಡ್ತದೆ. ಇದನ್ನು 1 ತಿಂಗಳವರೆಗೂ ನೀವು ಮಾಡ್ಬೋದು. ಇದಿಷ್ಟೆಲ್ಲ ಮಾಡಿದ್ರು ಆಗಿಲ್ಲ ಅಂದ್ರೆ ಇದಕ್ಕೆ ಆಯುರ್ವೇದದಲ್ಲಿ ಪತ್ರಪಿಂಡ ಸ್ವೇದ, ಜಾನುಬಸ್ತಿ, ಕಟಿಬಸ್ತಿ, ಗ್ರೀವ ಬಸ್ತಿ, ಯೋಗ ಬಸ್ತಿ, ಕರ್ಮ ಬಸ್ತಿ, ಕಾಲ ಬಸ್ತಿ ಇಂಥವೆಲ್ಲ ಚಿಕಿತ್ಸೆಗಳನ್ನು ಮಾಡಲಾಗ್ತದೆ. ಷಷ್ಟಿಕ ಶಾಲಿ ಪಿಂಡ ಸ್ವೇದ ಇವೆಲ್ಲವುಗಳನ್ನು ಒಳ್ಳೆಯ ಆಯುರ್ವೇದ ಪಂಚಕರ್ಮ ಕೇಂದ್ರಗಳಲ್ಲಿ ನೀವು ಸರಿಯಾಗಿ ತೆಗೆದುಕೊಂಡ್ರೆ ಬೆನ್ನು ನೋವು ಮತ್ತೆ ಕುತ್ತಿಗೆ ನೋವು, ಮೊಣಕಾಲು ನೋವು ಇದಕ್ಕೆ ಆಪರೇಷನ್ ಮಾಡೋದು ಅತ್ಯಂತ ಅಪಾಯಕಾರಿ. ಅದಕ್ಕೆ ಆಪರೇಷನ್ ರಹಿತವಾಗಿ ಇಂತಹ ಸಮಸ್ಯೆಗಳಿಂದ ಪಾರಾಗಬೇಕಂದ್ರೆ ಈ ಚಿಕಿತ್ಸೆಗಳನ್ನು ತಾವು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ್ಮೇಲೆ ನಮ್ಮ ಆಶ್ರಮದಲ್ಲಿ 5 ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ. ಆರೋಗ್ಯವಾಗಿರಬೇಕಂದ್ರೆ ಔಷಧಿಗಳು ಮುಖ್ಯ ಅಲ್ಲ, ಆಹಾರ ಬಹಳ ಮುಖ್ಯ. ಅದಕ್ಕೆ ಆರೋಗ್ಯಕರವಾಗಿರುವ ಆಹಾರ ಪದ್ಧತಿ, ಜೀವನ ಪದ್ಧತಿ, ಯೋಗ, ಪ್ರಾಣಾಯಾಮ, ಧ್ಯಾನವನ್ನೆಲ್ಲ ತಿಳಿಸ್ಕೊಡ್ತೇವೆ. ಆಸಕ್ತಿ ಇದ್ರೆ ತಾವು ಭಾಗವಹಿಸ್ಬೋದು. ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ.